ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನೀಗ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂತಾ ಇದ್ದಾರೆ ಅಂತ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ರಿ, ನಿಮಗೂ ಸಹ ಒಂದು ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ಮಾಹಿತಿ ಏನಿದೆ ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈಗ ಒಂದ್ ಕಡೆ ಗೃಹಲಕ್ಷ್ಮಿ ಹಣ ಬಾಕಿ ಕಂತು ಬಂದಿಲ್ಲ, ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿ ನಿರಂತರವಾಗಿ ಕಮೆಂಟ್ಗಳು ಬರ್ತಾ ಇದೆ. 22ನೇ ಕಂತು ಅಂದ್ರೆ 22ನೇ ಕಂತುವರೆಗೂ ಬಹುತೇಕ ಜನರಿಗೆ ಬಂದಿದೆ. ಇನ್ನೂ ಕೂಡ ಒಂದು 25ರಿಂದ 30% ಜನರಿಗೆ ಗೃಹಲಕ್ಷ್ಮಿ 22ನೇ ಕಂತು ಬರೋದು ಬಾಕಿ ಇದೆ. ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳನ್ನು ರಿಲೀಸ್ ಮಾಡಬೇಕು. ಈ ಬೆನ್ನಲ್ಲೇ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಅದು ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಕೊಡಲಿಕ್ಕೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತ ಹೇಳಿ ರಚನೆಯನ್ನ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನವೆಂಬರ್ 19ರಿಂದನೇ ಚಾಲನೆ ಕೊಡಬೇಕು ಅಂತ ಹೇಳಿ ಬ್ಯಾಂಕ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಎಷ್ಟು ಸಾಲ ಕೊಡ್ತಾರೆ, ಏನೆಲ್ಲ ದಾಖಲಾತಿಗಳು ಬೇಕು, ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 25,000 ರೂಪಾಯಿಂದ 2 ಲಕ್ಷದವರೆಗೂ ಸಹ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಸಪರೇಟ್ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗಾಗಲೇ ಇದಕ್ಕೆ ಪ್ರಾಥಮಿಕ ಹಂತದಲ್ಲಿ 2,000 ಅರ್ಜಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದೆ. ನನಗನ್ಸೋ ಅಭಿಪ್ರಾಯದ ಪ್ರಕಾರ ಸಂಘ ಆಸಕ್ತಿ ಇದ್ದವರು ಸಂಘವನ್ನ ಜಾಯಿನ್ ಆಗಬಹುದು, ಅಪ್ಲಿಕೇಶನ್ ಹಾಕಬಹುದು. ಸಾಲ ಸೌಲಭ್ಯ ನಿಮಗೆ ಅಗತ್ಯ ಇದ್ದರೆ ನೀವು ಪಡ್ಕೋಬಹುದು. ಓಕೆನಾ? ಇದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊಂತಾ ಇರುವಂತಹ ಸದಸ್ಯರುಗಳಿಗೆ ಮಾತ್ರ, ಫಲಾನುಭವಿಗಳಿಗೆ ಮಾತ್ರ ಇರುವಂತದ್ದು. ಹಾಗಾಗಿ ನವೆಂಬರ್ 19ರಿಂದ ಏನು ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರೈಮರಿ ಆಗಿ ಶುರು ಮಾಡ್ತಾರೆ. ಆಮೇಲೆ ಅದಾದ ನಂತರ 25,000, 50,000, 1 ಲಕ್ಷ, 2 ಲಕ್ಷದವರೆಗೂ ಸಹ ಸಾಲ ಸೌಲಭ್ಯ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದ ಪ್ರಕಾರ ಏನೇ ಸೇವಿಂಗ್ಸ್ ಆಗಲಿ, ಅವರು ಒಂದು ಉಳಿತಾಯ ಖಾತೆಗೆ ಅವರು ಹಣ ಹೂಡಿಕೆ ಮಾಡೋದಾಗ್ಲಿ, ಸಾಲ ಸೌಲಭ್ಯ ಕೊಡೋದಾಗ್ಲಿ, ಅದನ್ನ ತೀರಿಸಲಿಕ್ಕೆ ಮಹಿಳೆಯರಿಗೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಮಾಡಬೇಕು. ಪ್ರತಿ ತಿಂಗಳು ಒಂದು ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ 3-4 ತಿಂಗಳು ಬಾಕಿ ಕಂತುಗಳನ್ನು ಇಟ್ಕೊಂಡ್ರೆ ಜನರಿಗೂ ಸಹ ಒಂದು ಯಾವ ಕಂತು ಬಂದಿದೆ, ಯಾವಾಗ ಬರುತ್ತೆ, ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿರುತ್ತೆ, ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿರಲ್ಲ. ಈ ರೀತಿ ಕನ್ಫ್ಯೂಷನ್ ಆಗುತ್ತೆ. ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಸುಧಾರಣೆ ತರಬೇಕು. ಅದರ ಜೊತೆಯಲ್ಲಿ ಒಂದು ತಿಂಗಳಿಗೆ ಪ್ರತಿ ತಿಂಗಳು ಹಣ ಜಮಾ ಮಾಡಲಿಕ್ಕೆ ಒಂದು ದಿನಾಂಕವನ್ನ ನಿಗದಿಪಡಿಸಬೇಕು. ಈ 2 ಕ್ರಮಗಳನ್ನು ಸರ್ಕಾರ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಯೋಜನೆ 100% ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಸಂಘದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಸಂಘ ಬೇಕಾ ಬೇಡವಾ, ಮಾಡಿದ್ ಒಳ್ಳೇದಾಯ್ತಾ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವಂತವ್ರಿಗೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವಂತವರಿಗೆ, ಅದರಲ್ಲೂ ಕೂಡ BPL ಕಾರ್ಡ್ಗೆ ಅರ್ಜಿ ಹಾಕುವಂತವರಿಗೆ ಮಾರ್ಚ್ 31, 2026 ಸಹ ಫುಲ್ ಟೈಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೆ ಇದು ನಿಮಗೆ ಯಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ, ನಿಮಗೀಗ ಮೆಡಿಕಲ್ ಎಮರ್ಜೆನ್ಸಿ ಇರುವಂತವ್ರಿಗೆ, ಯಾರು ಮೆಡಿಕಲ್ ಎಮರ್ಜೆನ್ಸಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಅವರಿಗೆ ಸರ್ಕಾರದಿಂದ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ BPL ಕಾರ್ಡ್ ಇರೋರಿಗೆ ಉಚಿತ ಟ್ರೀಟ್ಮೆಂಟ್ ಇರುತ್ತೆ. ಅಂತ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋರಿಗೆ ಮಾತ್ರ. ಮತ್ತೆ ಈ ಶ್ರಮ್ ಕಾರ್ಡ್ ಹೊಂದಿರೋರಿಗೆ ಹೊಸದಾಗಿ BPL ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಅಲ್ಲಿ ಸಹ ನಿಮಗೆ ಎಲ್ಲಾ ಈ ಶ್ರಮ್ ಕಾರ್ಡ್ ಇರೋರಿಗೂ ಅಲ್ಲ, ಅದರಲ್ಲಿ ಕೆಲವು ಫುಡ್ ಆಫೀಸ್ ಅಲ್ಲಿ ಕೆಲವು ಲಿಸ್ಟ್ ಬಂದಿರುತ್ತೆ. ನೀವು ಅಲ್ಲಿ ಎನ್ಕ್ವೈರಿ ಮಾಡಿ ನಿಮ್ಗೆ ಅವಕಾಶ ಇದ್ರೆ ನೀವು ಅರ್ಜಿ ಹಾಕಬೇಕಾಗತ್ತೆ. ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ BPL ಕಾರ್ಡ್ ಅರ್ಜಿ ಹಾಕ್ಲಿಕ್ಕೆ. ಆ ರೀತಿ ಏನಾದರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.